ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ ಡಿಜಿಟಲ್ ಟಿವಿ ಸೆಟಪ್ ಬಾಕ್ಸನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರಂಟ್ ಸೈಡಲ್ಲಿ ಹೀಗಿದೆ. ಇನ್ನು ಬ್ಯಾಕ್ ಸೈಡಲ್ಲಿ ಮೊದಲಿಗೆ ಆಂಟಿನಾ ಪೋರ್ಟ್ ಕೊಟ್ಟಿದ್ದಾರೆ, ಹಾಗೆಯೇ USB ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು HDMI ಕೇಬಲ್ ಪೋರ್ಟ್ ಕೊಟ್ಟಿದ್ದಾರೆ, ಯೆಲ್ಲೋ ರೆಡ್ ವೈಟ್ AV ಕೇಬಲ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು 12 ವಾಟ್ಸ್ನ ಪವರ್ ಅಡಾಪ್ಟರ್ ಪೋರ್ಟ್ ಕೊಟ್ಟಿದ್ದಾರೆ. ಈಗ ಇವುಗಳ ಯೂಸ್ ಏನು ಅಂತೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಶ್ ಆಂಟಿನಾ ಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡಿಶ್ ಆಂಟಿನಾ ಪೋರ್ಟಲ್ಲಿ ನಾವು ಡಿಶ್ ಆಂಟಿನಾ ಕೇಬಲನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ಇನ್ನು USB ಪೋರ್ಟ್ ಕೊಟ್ಟಿದ್ದಾರೆ. HDMI ಪೋರ್ಟ್, ಇದರಲ್ಲಿ ನಾವು HDMI ಕೇಬಲಿಂದ ಟಿವಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಇದರಿಂದ ಯೂಸ್ ಏನಂದರೆ HDMI ಕೇಬಲಿಂದ ಕನೆಕ್ಟ್ ಮಾಡೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಹಾಗೂ ಸೌಂಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇನ್ನು AV ಪೋರ್ಟಿಂದ ಏನು ಯೂಸ್ ಅಂದರೆ, ನಮ್ಮ ಹತ್ರ ಹಳೆ ಟಿವಿ ಇರೋದಾದರೆ ಯೆಲ್ಲೋ ರೆಡ್ ವೈಟ್ ಕಲರ್ನ AV ಕೇಬಲಿಂದ ನಾವು ಟಿವಿಗೆ ಕನೆಕ್ಟ್ ಮಾಡ್ಕೊಳ್ಬಹುದು. ಇನ್ನು ಪವರ್ ಅಡಾಪ್ಟರ್, ನಾವು ಪವರ್ ಅಡಾಪ್ಟರನ್ನು ಕನೆಕ್ಟ್ ಮಾಡೋದ್ರಿಂದ ನಮ್ಮ ಸೆಟ್ ಬಾಕ್ಸ್ಗೆ ಪವರ್ ಸಪ್ಲೈ ಆಗುತ್ತೆ. ಹಾಗೆಯೇ ಫ್ರಂಟಲ್ಲಿ LED ಲೈಟ್ ಕೊಟ್ಟಿದ್ದಾರೆ. ನಾವು ಸೆಟ್ ಬಾಕ್ಸ್ ಆನ್ ಮಾಡಿದಾಗ LED ಲೈಟ್ ಆನ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಟೆಕ್ನಿಕಲ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.